ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಹೋಮ್ ಟೂರ್ ಮಾಡಿದ್ವಿ. ಹಳೆ ವಿಡಿಯೋದಲ್ಲಿ ನಾವು ಒಂದು ಮನೆ ಮಾತ್ರ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸಿದ್ವಿ. ನಾವು ಹೇಳಿದ್ವಿ 2 ಮನೇಲಿ ನಾವಿರೋದು ಅಂತ. ಸೊ ಇವತ್ತು ನಾವು ಆ ಮನೆಯೂ ತೋರಿಸ್ತಾ ಇದ್ವಿ, ಮತ್ತು ಬಾಡಿಗೆ ಕೊಟ್ಟಿರೋ 2 ಮನೆ ಮತ್ತು ಮೇಲೆ ಒಟ್ಟು ಟೋಟಲಿ ನಮ್ಮ ಮನೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇವಾಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಆ ಎಂಟ್ರೆನ್ಸ್ ತೋರಿಸಲಿಲ್ಲ, ಯಾಕಂದರೆ ಆ ಕಡೆ ಮನೆ ಹೇಗಿದೆಯೋ ಸೇಮ್ ಡಿಟ್ಟು ಹಾಗೆ ಇರೋದು, ಅದೇ ಡಿಸೈನ್, ಅದೇ ವರ್ಕ್, ಅದೇ ಇರೋದು. ಯಾಕಂದರೆ 2 ಮನೆಯೂ ಸೇಮ್ ಅಲ್ಲ, 4 ಮನೆಯೂ ಒಂದೇ ಥರ ಇರೋದು. ಬಟ್ ಕೆಲವೊಂದು ಕಡೆ ಅಷ್ಟೇ ಸ್ವಲ್ಪ ಚೇಂಜ್ ಆಗಿದೆ. ಇದು ಎಂಟ್ರೆನ್ಸ್ ಬಾಗಿಲು ಸ್ಟಾರ್ಟ್. ಬನ್ನಿ, ಸೇಮ್ ಮನೆ, ಸೇಮ್ 2 ಕಡೆ ಒಂದು ಮನೆ ನೋಡಿದ್ರೆ ಇನ್ನೊಂದು ಮನೆ ನೋಡೋದೇ ಬೇಡ, ಅದೇ ಇದೆ. ಬಟ್ ಸ್ವಲ್ಪ ಚೇಂಜಸ್ ಇಲ್ಲ. ಮೊದಲನೇ ಚೇಂಜಸ್ ಇಲ್ಲ. 2 ಮನೆ ಅಂತ ಹೇಳ್ತಿದ್ವಲ್ಲ, ಸೊ ಅದಕ್ಕೆ 2 ಮನೆ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದೇ ಥರದ ಎಂಟ್ರೆನ್ಸ್ ಬಂದ ತಕ್ಷಣ ರೈಟ್ ಸೈಡ್ ಇರೋದೆ ದೇವ್ರ ಮನೆ. ದೇವನೊಬ್ಬ, ನಾಮ ಹಲವು. ಸೇಮ್ ನಮ್ಮ ಮಾವರು 2 ಗಿಫ್ಟ್ ಕೊಡ್ಸಿದ್ರು ಅಂತ ಹೇಳಿದ್ವಲ್ಲ ಕಾಶಿಯಲ್ಲಿ. ಆ ಕಡೆ ಮನೆ ಒಂದು ಹಾಕಿವಿ, ಈ ಕಡೆ ಮನೆ ಒಂದು ಹಾಕಿವಿ. ಡಿಸೈನ್ ಎಲ್ಲ ಸೇಮ್. ಒಂದು ಮನೆ ನಾವು ಹೇಗೆ ಡಿಸೈನ್ ಮಾಡಿಸಿದ್ವು 2 ಮನೆಗೂ ಹಾಗೆ ಮಾಡಿಸಿದ್ವಿ. ಅಂದ್ರೆ ನಾವಿರೋ ಮನೆಯಲ್ಲಿ ಮಾತ್ರ ನಮ್ದು ದೊಡ್ಡ ಕುಟುಂಬ ಆಗೋದ್ರಿಂದ 2 ಫ್ಯಾಮಿಲಿ ಆ ಕಡೆ ಇರ್ತೀವಿ, 2 ಫ್ಯಾಮಿಲಿ ಈ ಕಡೆ ಇರ್ತೀವಿ. ಫ್ಯಾಮಿಲಿ ಅನ್ನೋಕೆ ಒಂದೇ ಫ್ಯಾಮಿಲಿ, ಬಟ್ ಅದರಲ್ಲಿ ಜನ ಅನ್ನೋದಕ್ಕಿಂತ ಒಂದೊಂದು ರೂಮ್ ಇಲ್ಲಿ ಮಾಡ್ಕೊಂಡಿದ್ವಿ. ಇದು ನಮ್ಮ ಮನೆಯ ಅಡಿಗೆ ಮನೆ, ಮೇನ್ ಅಡಿಗೆ ಮನೆ. ನಾನು ಹೇಳಿದ್ನಲ್ಲ ಆ ಕಡೆ ಎಮರ್ಜೆನ್ಸಿ ಅಡಿಗೆ ಮನೆ, ಇದು ಮೇನ್ ಅಡಿಗೆ ಮನೆ ಅಂತ. ಸಾಂಬಾರು ಹಾಕಿದರೆ ಸ್ವಲ್ಪ ಹೆಸರಾತೇನ, ಉಪ್ಪು ಊಟದ ಹಚ್ಚಿ ಆ ಕಡೆ ಚೀಟಿ ಬರ್ತದೆ, ಕಟ್ ಮಾಡ್ತೀಯ ನೋಡಿ. ಸಾರು ಆಗ್ತಾ ಇದೆ, ಎಲ್ಲರೂ ಊಟ ಮಾಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಫಸ್ಟ್ 3 ಜನ ಇರೋದ್ರಿಂದ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಇದು ಮಾಡ್ತೀವಿ. ಈ ಮನೆ ಅಡಿಗೆ ಮನೆಯ ಹೆಡ್ ನಮ್ಮ ದೊಡ್ಡಕ್ಕ ಅವರು. ಮನೆಯಲ್ಲಿ ನಾವು ಮಾಡ್ತೀವಿ, ಬಟ್ ಪೂರ್ತಿಯಾಗ ವಹಿಸ್ಕೊಳ್ಳೋದು ಮಾತ್ರ ನಮ್ಮ ದೊಡ್ಡಕ್ಕ. ಇದು ಅಡಿಗೆ ಮನೆ ಎಲ್ಲ ಮೇನ್ ಹೇಳಿದ್ನಲ್ಲ, ಆ ಕಡೆ ಎಮರ್ಜೆನ್ಸಿ ಅಡಿಗೆ ಮನೆ, ಇದು ಮೇನ್ ಅಡಿಗೆ ಮನೆ ಅಂತ. ಅದಕ್ಕಿಂತ ಆ ಕಡೆ ಮನೆಗಿಂತ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಡಿಗೆ. ಎಲ್ಲರ ಮನೆಯಲ್ಲಿ ಹೇಗಿರುತ್ತೆ ಉಪ್ಪು ಖಾರ ಅರ್ಶಿನ ಅದೇನು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಪ್ರತಿಯೊಂದು ಅಡಿಗೆ ಬೇಕಾದ ಐಟಮ್. ಇಲ್ಲಿ ಸತ ಒಲೆ ಹಾಕ್ಸಿದೀವಿ, ಒಲೆನೂ ಇದೆ, ಒಳಕಲ್ಲಿದೆ. ಆ ಕಡೆ ಜಾಸ್ತಿ ಯೂಸ್ ಮಾಡ್ತೀವಿ, ಯಾಕಂದ್ರೆ ಆ ಕಡೆ ಮನೆ ಸ್ವಲ್ಪ ಜಾಗ ಇದಿರೋದ್ರಿಂದ ಆ ಕಡೆ ತಿರುಗೋದು ಮಾಡೋದೆಲ್ಲ ಮಾಡ್ತೀವಿ. ಈ ಕಡೆ ಫಿಲ್ಟರ್ ನೀರು, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ನಮ್ಮ ಮನೆ ತಾಮ್ರದ ನೀರೇ ಕುಡಿಯೋದು. ಸೊ ಮತ್ತೆ ತಿಕ್ಕಿಲ್ಲ ಅನ್ಕೊಂಡ್ಬಿಟ್ಟು ತಿಕ್ಕಿ ನಾನು ಹೇಳ್ದೆ, ನಮ್ಮ ಮನೇನ ಕ್ಯಾಶುವಲ್ ನಾವು ಹೇಗಿಟ್ಕೊಂಡಿದ್ದು ಹಾಗೆ ತೋರಿಸೋದು. ವಾರಕ್ಕೊಂದ್ಸರಿ ಆಚೆ ಕಡೆ ಎಲ್ಲ ತಿಕ್ಕತ್ತೆ. ದಿನ ಮಾತ್ರ ಒಳಗೆ ಬೆಳಿಗ್ಗೆ ವಾಶ್ ಮಾಡ್ತೀವಿ, ರಾತ್ರಿ ನೀರು ನೆನೆ ಇಟ್ಟು ಬೆಳಿಗ್ಗೆ ನಾವು ನೀರು ಕುಡಿಯೋದು. ನಾ ಹೇಳ್ದೆ ಆ ಕಡೆ ಮನೆ ಫಿಲ್ಟರ್ ಹಾಕಿದ್ವಿ, ಈ ಕಡೆ ಹಾಕ್ಸಿಲ್ಲ ಅಂತೇಳಿ. ಸೊ ಇದೇ ಫಿಲ್ಟರ್ ಹಾಕ್ಸಿದ್ವಿ. ಫ್ರಿಜ್ ಎಲ್ಲ ಸಾಮಾನು, ಅದೇ ಉಪ್ಪಿನಕಾಯಿ ಡಬ್ಬಿ ಎಲ್ಲ ಅವೇ. ನಾವು ಎಲ್ಲರ ಮನೇಲಿ ಏನೇನು ಐಟಮ್ ಡಬ್ಬಿ ಇರುತ್ತೋ ಅದೇ ಇರೋದು. ಉಪ್ಪಿನಕಾಯಿ ತಿನ್ನೋ ಮಾತೆ ವಾ. ಹಾಲು ಮತ್ತೆ ಇಲ್ಲಿ ಫಿಲ್ಟರ್ ಇರ್ತದೆ, ಯಾಕಂದ್ರೆ ಹುಡುಗರು ಆಟ ಅಡಿಗೆ ಪದೇ ಅಡಿಗೆ ಮನೆಗೆ ಇದು ಮಾಡ್ಬೇಕಂದ್ರೆ ಅಡಿಗೆ ಮಾಡ್ತಿರ್ತಾರೆ, ಅಥವಾ ಏನಾದ್ರು ಹೆಚ್ಚಿರ್ತೀವಿ ಇಳಿಗೆಲ್ಲಿ. ಹಂಗಾಗಿ ತುಂಬಿ ಬಟ್ಟೆ ಸುತ್ತೀವಿ. ಯಾಕಂದ್ರೆ ಬೇಸಿಗೆ ಇದು ಅದರ ಏನಪ್ಪ ಅದ ಕೂಲ್ ಮಾಡಂತಕ್ಕಂಥದ್ದು ಸಣ್ಣ ಫ್ರಿಜ್. ಉತ್ತರ ಕರ್ನಾಟಕದ ಸಣ್ಣ ಫ್ರಿಜ್ ಆಗಿರ್ತೈತೆ. ಎಲ್ಲರ ಮನೆಗೆ ಈ ತರ ಟವಲ್ ಇರ್ತೈತಿ. ಯಾರೇ ಆಗ್ಲಿ ಈ ತರ ಟವಲ್ ಇದ್ದವ್ರ ಬಟ್ಟೆ ಹಸಿ ಮಾಡಿ ಅದ್ರ ಸುತ್ತಿರಪ್ಪ ಅಂದ್ರೆ ನೀರು ತಣ್ಣಗೆ ಬರ್ತಾವ. ಹಾಲು ಸೇಮ್ ಆ ಕಡೆ ಏನ್ ಡಿಸೈನ್ ಅದೇ ಡಿಸೈನ್. ಮತ್ತೆ ಇದು ಟಿವಿ ಶೋಕೇಶ್ ಕೇಳ್ತಿದ್ವಿ ನೋಡಿ, ಈ ಕಡೆ ಟಿವಿ ಹಾಕಿದೀವಿ. ನಾವು ಹೇಳಿದ್ವಲ್ಲ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಟಿವಿ ನೋಡೋ ಮಜಾನೇ ಬೇರೆ ಅಂತೇಳಿ. ಸೊ ಒಂದ್ ಕಡೆ ಟಿವಿ ಹಾಕಿ ಇಟ್ಟಿದ್ವಿ. ಎಲ್ಲ ಅದೇ ನಮ್ಮ ಅಕ್ಕಿಯವರ ಯಜಮಾನ್ರು, ಅಪ್ಪ, ಅದೇ ಗಿಫ್ಟ್ ಬಂದಿರ್ತಲ್ಲ ಅವು ಕೆಲವೊಂದು. ನಮ್ಮ ಮನೇಲಿ ಏನಿದೆ ಅದೇ ಐಟಮ್ನೇ ನಾವು ಇಟ್ಟಿರೋದು ಅಷ್ಟೇ. ಏನ್ ಜಾಸ್ತಿ ಓವರ್ ಆಗಿ ಏನು ಇದು ಮಾಡಿಲ್ಲ. ಸೇಮ್ ಅದೇ ಡ್ರಾ, ಸೇಮ್ ಸ್ವಲ್ಪ ಅದ್ರಲ್ಲೇ ಮಾತ್ರ ಚೇಂಜ್ ಮಾಡಿದೀವಿ. ಸೇಮ್ ಇದೆ ಮನೆ, ಸ್ವಲ್ಪದ್ರಲ್ಲಿ ಮಾತ್ರ ನಾವು ಚೇಂಜ್ ಮಾಡ್ಕೊಂಡಿರೋದಷ್ಟೇ. ಬಟನ್ಸ್, ಫ್ಯಾನ್
ನಮ್ಮ ದೊಡ್ಡ ಮಾವ ಮತ್ತೆ ದೊಡ್ಡ ಅಕ್ಕ ರೂಮು. ಇಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಆ ಕಡೆ ನಾವು ಮತ್ತೆ ನಮ್ಮ ಅತ್ತೆಯವ್ರು ಇರ್ತೀವಿ. ಈ ಕಡೆ ನಮ್ಮ ದೊಡ್ಡ ಅಕ್ಕ ಅವ್ರದ್ದು ಸೇಮ್ರ ಸೇಮ್, ಮೇಲೆ ಗೀಲೆ ಎಲ್ಲ ಸೇಮ್. ಈಗ ಇನ್ನೊಂದು, ಈ ಮನೆಯಲ್ಲಿ ನಮ್ಮ ಚಿಕ್ಕ ಮಾಮ ಮತ್ತೆ ಚಿಕ್ಕ ಅಕ್ಕ, ನಮ್ಮ ಮನೆಯವ್ರು ಒಟ್ಟು 3 ಜನ. ಸೊ ಅಲ್ಲಿ ದೊಡ್ಡ ಮಾಮ ದೊಡ್ಡ ಅಕ್ಕ, ಇಲ್ಲಿ ಚಿಕ್ಕ ಮಾಮ ಚಿಕ್ಕ ಅಕ್ಕ, ಅಲ್ಲಿ ನಾವು ನಮ್ಮ ಅತ್ತೆಯವ್ರು ಇರ್ತೀವಿ. ಸೇಮ್ ಎಲ್ಲ ಆ ಕಡೆ ಹೇಗಿದೀವೋ ಹಾಗೆ. ಬಟ್ಟೆ ಹೇಗಿತ್ತು ಅಂತಾರೆ, ಸ್ವಲ್ಪ ಬಟ್ಟೆ ಇಟ್ಟು ಚೇಂಜ್ ಆಗಿರುತ್ತೆ ಅಷ್ಟೇ. ನಾವೆಷ್ಟೇ ಇದು ಆದ್ರೂ ಮಾತ್ರ ಈ ಟ್ರಂಕ್ ಮಾತ್ರ ಬಿಡೋದಿಲ್ಲ. ಅದು ನಮ್ಮ ಮಾವನಾಗ ಬಾಕಿ ಪುಸ್ತಕ ಇಡುವಂತ, ಯಾಕಂದ್ರೆ ನಮ್ದು ಮೆಟಲ್ ಶಾಪ್ ಇದೆ, ಬಾಕಿ ಬುಕ್ ಹಚ್ಚಿದ್ದೆಲ್ಲ ಟ್ರಂಕ್ ಅಲ್ಲಿ ಇಡ್ತೀವಿ. ಇದು ಸ್ಲೈಡಿಂಗ್ ಡೋರ್ ಸೇಮ್, ಎಲ್ಲ ಸೇಮ್. ಏನು ಒಂದ್ ಮನೆ ನೋಡಿದ್ರೆ ಇನ್ನೊಂದ್ ಮನೆ ನೋಡೋ ಹಾಗೆ ಇಲ್ಲ, 4 ಮನೆ ನೋಡೋ ಹಾಗೆ ಇಲ್ಲ. ಸೇಮ್, ಒಂದು ಮನೆ ನೋಡಿದ್ರೆ 4 ಮನೆ ನೋಡ್ದಾಗಿಲ್ಲ. ಸ್ವಲ್ಪ ಅಷ್ಟೇ ಚೇಂಜ್ ಮಾಡ್ಕೊಳ ಅದೇ ತರವೇ. ಮೇಲೆ ಹಾಸಿಗೆ ದಿಂಬು ಅಂದ್ರೆ ಎಕ್ಸ್ಟ್ರಾ ಅವಿರೋನೆಲ್ಲ ಅಲ್ಲಿ ಆದ್ಮೇಲೆ ಇಟ್ಟಿದ್ವಿ. ಬನ್ನಿ, ಇತ್ತು ಈ ಕಡೆ ಸ್ವಲ್ಪ ಇತ್ತು ದೊಡ್ಡದಾಗಿ ಸಿಕ್ಕಿದೆ, ಆ ಕಡೆ ಸ್ವಲ್ಪ ಇತ್ತು ಚಿಕ್ಕದಿರುತ್ತೆ. ಯಾಕಂದ್ರೆ ನಾವು ಈ ತರ ಮನೆ ಜಾಗ ಸ್ವಲ್ಪ ಕ್ರಾಸ್ ಮನೆ ಈಗಿರೋದ್ರಿಂದ ಬನ್ನಿ ತೋರಿಸ್ತೀನಿ ಈ ಕಡೆ ಇಡ್ಲಿ ಆಗಿದೆ ಅಂತೇಳಿ. ಈಗ ಸೇಮ್ ಬಾತ್ರೂಮ್ ಬಚ್ಚಲ. ಸೊ ಈ ತರ ಇದೆ ಇತ್ತು. ಸೊ ಹಿಂದೆ ನಾವು ವಾಷಿಂಗ್ ಮಿಷಿನ್ ಇಟ್ಟಿದ್ವಿ ಸಂದಿಲಿ, ಇಲ್ಲೇ ನಲ್ಲಿ ಮಾಡಿಸಿ ಇಲ್ಲೇ ಸ್ವಿಚ್ ಮಾಡಿಸಿ. ಯಾಕಂದ್ರೆ ಎಲ್ಲಿ ನಮ್ಗೆ ಇಡಕ್ಕೆ ಅಥವಾ ನೀರ್ ವೇಸ್ಟ್ ವಾಟರ್ ಹೋಗೋಕೆ ಜಾಗ ಇದಾಗಲ್ಲ ಅಂತ ಬಿಟ್ಟು ಇಲ್ಲೇ ಇದು ಮಾಡ್ತೀವಿ. ಎಕ್ಸ್ಟ್ರಾ ಜಾಸ್ತಿ ಪಾತ್ರೆ ಇದ್ದಾಗ, ಫಂಕ್ಷನ್ ಪಾತ್ರೆ ಇದ್ದಾಗ ಮಾತ್ರ ನಾವ್ ಇಲ್ಲೇ ಇದು ಮಾಡೋದು. ಸೊ ಮೇಲೆ ಇನ್ನೊಂದು ನಾನು ಅವಾಗೇನೆ ಹೇಳ್ಬೇಕಿತ್ತು, ಯಾಕಂದ್ರೆ ಎಂಟ್ರೆನ್ಸ್ ಹಿಂದ್ಗಡೆ ನಾವು ಬ್ಯಾಟ್ರಿ ಅಂದ್ರೆ ಕರೆಂಟ್ ಬ್ಯಾಟ್ರಿ ಯೂಸ್ ಮಾಡ್ತೀವಲ್ಲ, ಅದನ್ನ ಇಲ್ಲೇ ಹೇಳ್ಸಿ ಮಾಡಿಸಿರೋದು. ಈ ಮನೆ ನೋಡಿ ನಾವ್ ಈ ತರ ಮಾಡ್ಸಿದೀವಿ ಬ್ಯಾಟ್ರಿ. ಇದು ಆ ಕಡೆ ಮನೇಲಿ ನಾವು ಜೋಳ ಅಕ್ಕಿ ಎಲ್ಲ ಸ್ಟೋರ್ ಮಾಡಿದ್ವಿ. ಸೊ ಇಲ್ಲಿ ಹಿಂದ್ಗಡೆ ಈ ತರ ಮಾಡ್ಸಿದೀವಿ, ಇಲ್ಲಿ ಬ್ಯಾಟ್ರಿ ಇಟ್ಕೊಂತೀವಿ. ಮತ್ತೆ ಆ ಕಡೆ ಮನೆಯಲ್ಲಿ ಜೋಳ ಅಕ್ಕಿ ಅಂದ್ರೆ ಏನೇನ್ ಇರುತ್ತಾ ದವಸದನ್ನ ನಾವು ಆ ಕಡೆ ಮನೇಲಿ ಸ್ಟೋರ್ ಮಾಡ್ತಾರೆ. ಈ ಕಡೆ ಮನೇಲಿ ಬ್ಯಾಟ್ರಿ, ಒಂದ್ ಮನೆ ಬ್ಯಾಟ್ರಿ ಹಾಕ್ಸೋದ್ರಿಂದ ಯೂಸ್ ಮಾಡಿದ್ವಿ. ಇಲ್ಲಿ ಇದೇ ತರ ಎಕ್ಸ್ಟ್ರಾ ಸಂತೆ ಬ್ಯಾಗು ಅವನ್ನೆಲ್ಲ ಹಾಕಿಡೋಕಂತೇಳಿ ಈ ಕಡೆ ಇದೊಂದು ಮಾಡ್ತೀವಿ. ಎಮರ್ಜೆನ್ಸಿ ಏನಾದ್ರೂ ಇಟ್ಕೊಳಕ್ ಆಗುತ್ತೆ ಅಂತ ಬ್ಯಾಟ್ರಿದಾಯ್ತಲ್ಲ. ಈ ಕಡೆ ನಾವು ಇಲ್ಲಿ ಸಿಲಿಂಡರ್ ಇಟ್ಕೊಳಕ್ಕೆ ಈ ರೀತಿ ಮಾಡಿಸಿದ್ವಿ. ಇಲ್ಲೇ ಬೋರ್ಡು, ಹುಡುಗರು ಕ್ರಿಕೆಟ್ ಆಡೋದ್ರಿಂದ ಕ್ರಿಕೆಟ್ ಆ ಥರ ಈ ಥರ ಐಟಮ್ ಎಲ್ಲ. ನಾವು ಉಳ್ಳಾಗಡ್ಡೆ ಈರುಳ್ಳಿ ಕೂಡ ಇಲ್ಲೇ ಇಡ್ತೀವಿ, ಯಾಕಂದ್ರೆ ಗಾಳಿಗೆ ಇರ್ಬೇಕು. ಜಾಸ್ತಿ ಒಮ್ಮರೆ ತಂದು ಇಲ್ಲಿ ಹಾಕಿ ಇಟ್ಟಿರ್ತೀವಿ. ಇಲ್ಲೊಂದು ನಲ್ಲಿ ಮಾಡಿಸಿದ್ವಿ ಎಮರ್ಜೆನ್ಸಿಗೆ ಇಲ್ಲ ಅಂತೇಳಿ, ಯೂಸ್ ಮಾಡಲ್ಲ ಯಾವಾಗಾದ್ರೂ ಯೂಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ. ಸೊ ಹೀಗಿದೆ. ನಾವು ಮನೆ ಮುಂದೆ ಈ ತರ ತುಳಸಿ ಕಟ್ಟೆ ಮಾಡಿಸಿದೀವಿ. ಪಾಟ್ ರೀಸೆಂಟ್ ಆಗಿ ತಂದಿದ್ದು. ಸೊ ತುಳಸಿ ಗಿಡ ಇನ್ನು ಪುಟ್ಟದಾಗೆ ಇದೆ. ಸೇಮ್ 2 ಮನೆಗೆ ಸೇಮ್ ಪಾಟ್, ಸೇಮ್ ಇದೊಂದು ಗಿಡ ತಂದಿದ್ವಿ ನಾವು. ನಮ್ಮ ಅಂಗಡಿಲಿ ಸಿಕ್ತು ಪಾಟಲ್ಲಿ ಹಾಕಿ ಗಿಡ ಹಚ್ಚಿದ್ವಿ. ಇನ್ ಬೆಳಕ್ ಎಲ್ಲಾನು ತಂದು ಆದಷ್ಟು ಹಸಿರನ್ನಾಗಿ ಮಾಡೋಣ. ಇದರಿಂದ ಒಂದು ಮೆಸೇಜ್ ಹೇಳ್ತೀವಿ, ದಯವಿಟ್ಟು ಆದಷ್ಟು ಮರ ಗಿಡಗಳನ್ನ ನೆಡಿ. ನಾವು ಇವಾಗ 3 ಅಡಿ ಜಾಗಕ್ಕೆ ನೋಡಿದ್ರೆ ಮುಂದೊಂದ್ ದಿನ ಇಡೀ ಭೂಮಿನೇ ಬರಡಾಗುತ್ತೆ. ಸೊ ಮರಗಳನ್ನ ನೆಡೋಣ, ಈ ಪರಿಸರನ ಉಳಿಸೋಣ. ಸರಿ, ಇವಾಗ ಮೇಲೆ ಹೋಗೋಣ. ಇದು ಮೇಲೆ ಎರಡು ಮನೆನೂ ಇದೆ. ಕೆಳಗಡೆ ಹೇಗಿದೆ ನಮ್ಮ ಮನೆ, ಮೇಲೇನು ಕೂಡ ಹಾಗೆ ಇರೋದು. ಮನೆನ ಬಾಡಿಗೆ ಕೊಟ್ಟಿದೀವಿ, ಬಟ್ ಅವ್ರು ಇನ್ನೂ ಬಂದಿಲ್ಲ. ಯಾಕಂದ್ರೆ ಅವ್ರದ್ದೇನೋ ಮದುವೆ ಇರೋದ್ರಿಂದ ಅಂಗಡಿ ಅದು ಕೊಟ್ಟಿರೋದು ಬಂದಿಲ್ಲ. ಸೊ ಹಂಗಾಗಿ ತೋರ್ಸಕ್ಕಾಗಲ್ಲ. ಬಟ್ ಹಿತ್ಲ ಕಡೆಯಿಂದ ಓಪನ್ ಇದೆ, ಆದ್ರೂ ನಿಮ್ಗೆ ತೋರಿಸ್ತೀವಿ ಬನ್ನಿ. ಈ ತರ ಇದೆ ಆಚೆ ಕಡೆಯಿಂದೆಲ್ಲ. ಇದಷ್ಟೇ ಖಾಲಿ ಜಾಗ ಸುಮ್ಮನೆ. ಮೇಲೆಯಿಂದ ನೋಡಿದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಖಾಲಿ ಜಾಗ ಉಳಿದಿದೆ. ಅಷ್ಟಕ್ಕೆ ಕಾಂಪೌಂಡ್ ಕಟ್ಕೊಂಡು ಈ ಥರ ಖಾಲಿ ಜಾಗ ಮಾಡಿದ್ದೀವಿ. ಸ್ವಲ್ಪ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಡ ಹಚ್ಚಿದ್ದು, ಇನ್ನೂ ಹಚ್ಚಬೇಕು, ಮಳೆ ಆಗಲಿ ಅಂತ. ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ,
ಇನ್ನು ಬಳಕ ಎಲ್ಲ ಗಿಡ ಹಚ್ತವಿ ನೋಡ್ರಿ. ಹಿಂಗೈತೆ ಆಚೆ ಕಡೆ ಈ ರೀತಿ ಇದೆ. ಈ ಮನೆ ತೋರಿಸ್ತೀನಿ ಅಂತ ಹೇಳ್ತಿದ್ದೆ, ಯಾಕೆ ಬೀಗ ಹಾಕೊಂಡು ಹೋಗಿದ್ದಾರೆ. ಆದ್ರೂ ಇತ್ಲೆ ಓಪನ್ ಇದೆ, ಇತ್ಲ ಬಾಗ್ಲು, ಅಲ್ಲಿಂದ ತೋರಿಸ್ತೀನಿ ಬನ್ನಿ. ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾವು ಮೆಸ್ ಏನಂತಾರೆ ಇದಕ್ಕೆ, ಗ್ರೀನ್ ಮೆಸ್ ಹಾಕ್ಸಿದೀವಿ. ಇದು ಬಾಡಿಗೆ ಮನೆ, ಈ ತರ ಬರುತ್ತೆ ಬಾಡಿಗೆ ಮನೆ. ಎಂಟ್ರೆನ್ಸ್ ತೋರಿಸ್ಬೇಕಿತ್ತು, ಅವ್ರು ಬೀಗ ಹಾಕೊಂಡು ಹೋಗಿರೋದ್ರಿಂದ ಇವಾಗ ಓಪನ್ ಇದೆ, ಅಲ್ಲಿಂದ ತೋರಿಸ್ತೀನಿ. ಯಾಕಂದ್ರೆ ಮನೆ ಹೇಗಿದೆ ಅಂದ್ರೆ ಪೂರ್ತಿ ಮನೆ ಹೆಂಗಿದೆ ಅಂತಲೂ ತೋರಿಸ್ಬೇಕಲ್ಲ, ಹಾಗಾಗಿ ರೀಸೆಂಟ್ ಆಗಿ ಮನೆ ಮಾಡಿಸಿದ್ವಿ ನಾವು. ಇನ್ನೂ ಒಂದು ವರ್ಷ ಆಗಿಲ್ಲ. ದೇವ್ರ ಮನೆ ತೋರಿಸ್ತೀನಿ, ಸ್ವಲ್ಪ ಸೌಂಡ್ ಯಾಕೋ ಆಗ್ಬೋದು, ಯಾಕಂದ್ರೆ ಹೊಸ ಮನೆ ಅಲ್ವಾ. ನಾನು ಹೇಳಿದೆ 4 ಮನೆನೂ ಸೇಮ್, 4 ಮನೆನೂ ಸೇಮ್, ಸ್ವಲ್ಪ ಚೇಂಜ್ ಅಷ್ಟೇ. 2 ರೂಮು, ಹಾಲು, ಕಿಚನ್, ದೇವ್ರ ಮನೆ. ನೋಡ್ರಿ ದೇವ್ರ ಮನೆ ಕೆಳಗಿನ ಮನೆ ಹೇಗಿದೆಯೋ ಸೇಮ್ ದೇವ್ರ ಮನೆ ಹಾಗೆ ಇದೆ. ಬಟ್ ಇಲ್ಲಿ ಯಾವುದೇ ದೇವ್ರ ಫೋಟೋ ಇಲ್ಲ, ಯಾಕಂದ್ರೆ ಅವ್ರೇನು ಬಂದಿಲ್ಲ. ಕೊಟ್ಟಿದೀವಿ, ಬಂದಿಲ್ಲ. ಹೋಗಾಯ್ತು ಅಡುಗೆ ಮನೆ. ಕ್ಲೀನ್ ಕೃಷ್ಣಪ್ಪ ಆಲ್ ಕ್ಲಿಯರ್ ಶಾಂಪೂ ಅಂದ್ರೆ ಇನ್ನು ಯಾವುದೇ ಸಾಮಾನು ಇಲ್ಲ, ಯಾಕಂದ್ರೆ ಅವರಿಂದ ಬಂದಿಲ್ಲ. ಸೊ ಅದಕ್ಕಾಗಿ ಕ್ಲಿನಿಕ್ ಆಲ್ ಕ್ಲಿಯರ್ ಶಾಂಪೂ ಆಗಿದೆ. ಇಟ್ ಮೀನ್ಸ್ ಖಾಲಿ ಇದೆ. ನಾವು ಈ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ನಾವೇನ್ ಮೇಲ್ಗಡೆ ಇದು ಮಾಡ್ತಿಲ್ಲ. ನಮ್ಮ ಮನೆ ನಾವೇನು ನಮ್ಮ ಅನುಕೂಲಕ್ಕೆ ಹೇಗೆ ಹಾಕೊಂಡಿದೀವಿ ಅಂತ. ಇದು ಸೇಮ್ ರೂಮ್ ಲೈಟ್ ಅವ್ರು ಹಾಕೊಂತಾರೆ ಅಂತೇಳಿ ನಾವು ಓನರ್ಗಳು ಹಾಕಿಲ್ಲ. ಇಲ್ಲಿ ಡ್ರಾ ಮಾಡಿಸಿಲ್ಲ. ನಾನು ಹೇಳಿದೆ 4 ಮನೆ ಸೇಮ್, ಬಟ್ ಸ್ವಲ್ಪ ಚೇಂಜ್ ಅಂತೇಳಿ ಅಷ್ಟೇ ಇರೋದು ಚೇಂಜ್. ಎಕ್ಕೋ ಆಗುತ್ತೆ ದೂರ ಮಾತಾಡ್ದಂಗೆ, ದೂರ ಮಾತಾಡ್ತಾ ಇಲ್ಲ. ಸೌಂಡ್ ಏನಾದ್ರೆ ಕ್ಲಿಯರ್ ಇಲ್ಲ ಅಂದ್ರೆ ತಪ್ಪು ತಿಳ್ಕೊಡಿ, ಯಾಕಂದ್ರೆ ನೋಡೋದಷ್ಟೇ ಇಲ್ಲಿರೋದು. ಇಲ್ಲೇ ಟೈಲ್ಸ್ನಲ್ಲೂ ಕೋಪ ಬರಬಾರ್ದು, ಬೆಳಿಗ್ಗೆಗೂ ಕೋಪ ಬರಬಾರ್ದು ಅಂತೇಳಿ 2 ಕೆಲಸ ಮಾಡಿಸ್ಬಿಟ್ಟಿದ್ವಿ. ಅರ್ಧ ಗ್ರಾನೈಟ್, ಅರ್ಧ ಫ್ಲೈಡ್. ಬಡಿಗೆರಿಗೆ ಅಂತ ಗೊತ್ತಿಲ್ಲ, ಬಟ್ ನಾನು ಹೇಳ್ತೀನಿ ಇದನ್ನು 2 ವರ್ಕ್ ಮಾಡಿಸಿದ್ವಿ. ಇಬ್ಬರು ಕೋಪ, ಇಬ್ಬರು ಸಮ ಮಾಡ್ಬೇಕಲ್ಲ, ಹಂಗಾಗಿ ಸೊ ಈ ಮನೆಯ ಟಿವಿ ಶೋಕೇಸ್ ಹೀಗೆ ಮಾಡಿಸಿದ್ವಿ. ಒಂದೊಂದು ಮನೆಗೆ ಒಂದೊಂದು ಥರ ಮಾಡಿಸಿದ್ವಿ. ಈ ಮನೆಗೆ ಈ ಥರ ಮಾಡಿಸಿದ್ವಿ. ಈ ಮನೆಗೆ ಇನ್ನೂ ಬಾಡಿಗೆಗೆ ಬಂದಿಲ್ಲ, ಕೊಟ್ಟಿದ್ದೀವಿ, ಅವ್ರು ಇನ್ನೂ ಬಂದಿಲ್ಲ ಅಷ್ಟೇ. ಸೊ ನೋಡಿದ್ರೆ 4 ಮನೆ ಸೇಮ್. ಇವಾಗ ಇನ್ನೊಂದು ಮನೆಗೆ ಹೋಗೋಣ ಬನ್ನಿ. ಅವರಿದ್ದಾರೆ, ಪರ್ಮಿಷನ್ ಕೇಳ್ಕೊಂಡು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಕೊಟ್ಟಿದ್ದೀವಿ, ಬಾಡಿಗೆ ಅವರಿದ್ದಾರೆ, ಮಾರ್ವಾಡೀಸ್ ಇದ್ದಾರೆ. ಈ ಮನೆ ಸುತ್ತ ಸೇಮ್ ಹೇಳಿದ್ರೆ 4 ಮನೆ ಸೇಮ್. ಮೇಲೆ ಹೋಗೋಣ ಬನ್ನಿ. ಮನೇಲಿ ಅವರಿದ್ದಾರೆ, ನಾವು ಮೇಲೆ ಹೋಗ್ತಿದ್ದೇವೆ. 2 ಮನೆ ಬಾಡಿಗೆ ಕೊಟ್ಟಿದ್ವಿ. ಆ ಮನೆ ಮೇಲೆ 4 ರೂಮ್ ಇದೆ. ಇದು ಈ ಕಡೆ 1 ಮನೆ ಮೇಲೆ 2 ರೂಮ್ ಇರೋದು ಬ್ಯಾಚುಲರ್ಸ್ ರೂಮು. ಬ್ಯಾಚುಲರ್ಸ್ ಕೊಟ್ಟಿದ್ವಿ. ಬ್ಯಾಚುಲರ್ಸ್ ಆಲ್ರೆಡಿ ಬಾಡಿಗೆಗಿದ್ದಾರೆ. 2 ಮನೆ ನಡುವೆ 1 ಟಾಯ್ಲೆಟ್ ಆ್ಯಂಡ್ 1 ಬಾತ್ರೂಮ್. ಆ ಕಡೆ ಇನ್ನು 2 ರೂಮು ತೋರಿಸ್ತೀನಿ ಬನ್ನಿ. ಇವೆರಡು ರೂಮು ಬ್ಯಾಚುಲರ್ಸ್. ಅವ್ರು ಬೀಗ ಹಾಕೊಂಡು ಕೆಲ್ಸಕ್ಕೆ ಹೋಗಿದ್ದಾರೆ. ಹೀಗಿದೆ ನೋಡಿ ಮನೆ ಮುಂದೆ ಇಷ್ಟು. ಇವೆರಡು ಮನೆಗೆ ಟಾಯ್ಲೆಟ್ ಬಾತ್ರೂಮ್ ಹಿಂದೆ ಬಂದಿದೆ. ತಗಡು ಹಾಕ್ತಿದ್ವಿ ಮೇಲೆ, ಯಾಕಂದ್ರೆ RCC ಗಟ್ಟಿ ಇರಲಿ ಅಂತೇಳಿ. RCCನ ಗಟ್ಟಿ ಇರುತ್ತೆ, ಮನೆಗೊಂದು ಅಂದ ಚಂದ. ಈಗ ಹಿಂಗೆ ಹೆಣ್ಮಕ್ಳು ಮಲ್ಲಿಗೆ ಹೂ ಮುಡ್ದು ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಈ ಥರ ಮನೆಗೆ ಈ ಥರ ತಗಡು ಹಾಕ್ಸಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ವಿ, ಅದಕ್ಕೆ ಹಾಕ್ಸಿರೋದು. ನಾನು ಮತ್ತೆ ಎಲ್ಲ ಮನೆ ತೋರಿಸಿದೆ, ಕೈ ತೋಟ ತೋರಿಸ್ಬೇಕಲ್ವ, ಬನ್ನಿ ಕೈ ತೋಟ ತೋರಿಸ್ತೀವಿ. ಕೈ ತೋಟ ಜಾಗ ಉಳಿದಿತ್ತು, ನಾವು ನಮ್ಮ ಅಷ್ಟೇ ಸ್ವಲ್ಪ ಸೊಪ್ಪು ಅದು ಇದು ಹಾಕ್ಕೊಂಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಇದು ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಚೌಳಿಕಾಯಿ ಬಿಟ್ಟಿದ್ದು ಸೋಸ್ಕೊಂಡವಿ. ಚೌಳಿಕಾಯಿ ಗಿಡ, ಬೆಂಡೆಕಾಯಿ ಗಿಡ, ಪಾಲಕ್ಕು ಕೊತ್ತಂಬರಿ ಹಾಕಿದ್ವಿ. ಖಾಲಿ ಆಗಿದೆ, ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಹಾಕಬೇಕು. ನಡಕ್ಕೆ ಸೌತೆಕಾಯಿ ಬಳ್ಳಿ ಹಾಕಿದ್ವಿ. ಇದು ಹಾಗಲಕಾಯಿ ಬಳ್ಳಿ. ಸೊ ಹಾಗಲಕಾಯಿ ಬಿಟ್ಟವು ಹರ್ಕೊಂಡಿದ್ವಿ ಮೊನ್ನೆ. ಸ್ವಲ್ಪ ಪಾಲಕ್ ಹಾಕಿದ್ವಿ.
ಚೋಳಿಕಾಯಿ, ಪಾಲಕ್, ಬೆಂಡಿ ಮಿಕ್ಸ್ ಹಾಕಿದ್ವಿ. ಬನ್ನಿ, ನಾವು ಆಚೆ ಕಡೆ ಸರಕಿದ ಅಲ್ಲೆಲ್ಲಿ ತಂದು ಇನ್ನೂ ಒಂದ್ಸರಿ ಎಲ್ಲ ಕರೆಕ್ಟ್ ಆದ್ಮೇಲೆ ಇವಾಗ ಬಂದಿದ್ದೀವಿ. ಇನ್ನೂ 6-7 ತಿಂಗಳು ಆಯ್ತು ಅಷ್ಟೇ ಮನೆಗೆ ಬಂದು. ಇನ್ನು ಬಳಕೆ ಎಲ್ಲನೂ ಕಟ್ ಆಗುತ್ತೆ. ಇದು 9 ಸುತ್ತು ಮಲ್ಲಿಗೆ ಹೂವು, 9 ಸುತ್ತು ಮಲ್ಲಿಗೆ ಗಿಡ. ಹೂವು ದಿನ ಹರ್ಕೊಂಡು ಪೂಜೆಗೆ ಇಡ್ತೀವಿ. 9 ಸುತ್ತು ಮಲ್ಲಿಗೆ. ಇದು ವೈಟ್ ರೋಸು, ಮೊಗ್ಗು ಕಸಿ ಮಾಡಿದ್ವಿ, ಇವನ್ ಬಳಕೆ ಬಿಡ್ತಾವು. ಇದು ದುಂಡು ಮಲ್ಲಿಗೆ, ರೆಡ್ ರೋಸ್. ನಮ್ಮ ಕಡೆ ಬಟ್ಲು ಹೂವು ಅಂತೀವಿ, ದೇವ್ರಿಗೆ ಇಡ್ತೀವಿ ಬಟ್ಲು ಹೂವು. ಶಾವಂತಿಗೆ, ಬಿಳೆ ಶಾವಂತಿಗೆ ಗಿಡಗಳು ತುಂಬ ಇದ್ದಾವೆ. ಕೆಂಪು ದಾಸವಾಳ ಇಷ್ಟೇ ಚೆನ್ನಾಗಿರುತ್ತೆ. ಇವು ಸ್ವಲ್ಪ ಹಚ್ಚಿದ ಮೇಲೆ ಉದುರ್ತಾವಂತ. ಇನ್ನು ಬಳಕೆ ಮಳೆ ಆಯ್ತಲ್ಲ, ಇವಾಗ ಏನಾದ್ರು ಚೆನ್ನಾಗಿ ಬಿಡ್ಬೋದೇನೋ. ಬಿಟ್ಟವು ಇನ್ನು ಬಳಕೆ ಮತ್ತೆ ಚೆನ್ನಾಗಿ ಬಿಡ್ತವೆ. ಇದು ಸಣ್ಣ ಸಣ್ಣ ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆನ ಅಂತಾರೇನೋ. ಈ ಕಡೆ ನಾವು ಕಟ್ಸಿದ್ದೀವಿ ಮೊದಲೇ, ಅಂದರೆ ಹಿಂಗೆ ಬಂದರೆ ಒಂದು ಫ್ರೇಮ್ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಷ್ಟು ತಂದು ಕಿತ್ತಿಷ್ಟೇ ಹಚ್ಚಿದ್ದು, ಇಷ್ಟು ದೊಡ್ಡದಾಗಿದೆ. ಇಲ್ಲಿ ಮತ್ತೆ ಬಟ್ಲು ಹೂವು, ಶಾವಂತಿಗೆ, ಮಾವಿನ ಗಿಡ. ಇದು ಜೋಳ 1 ಟ್ರಿಪ್ ಜೋಳ ಬಿಟ್ಟು ಗುಬ್ಬಿಗಳೆಲ್ಲ ಬೇಸಿಗೆಯಲ್ಲಿ ಗುಬ್ಬಿ ತಿಂದು ಹೋದ್ವು. ಇವಾಗ ಬಿಸಿಲಲ್ವಾ, ನಾವು ಅವಕ್ಕಾಗಿ ಹಾಕದಂಗೆ ಆಗಿತ್ತು. ಅದು ಯೂಸ್ ಮಾಡಿಲ್ಲ. ಪಾಪ ಪ್ರಾಣಿ ಪಕ್ಷಿಗಳಿಗೆ ನಮಗೆ ಸಹಾಯ ಆಗಲಿ ಸುಮ್ಕಾಗ್ಬಿಟ್ವಿ. ಮೆಕ್ಕೆಜೋಳ ಅಲ್ಲ, ಜೋಳ. ಬನ್ನಿ ತೋರಿಸ್ತೀನಿ ಬೇಕಂದ್ರೆ, ಬಿಟ್ಟಿದ್ದಾರೆ ನೋಡಿರಿ ಜೋಳ. ಎಷ್ಟೊಂದು ಗುಬ್ಬಿ ಎಲ್ಲ ಇಲ್ಲೇ ಇದ್ವು. ಈಗ ಮಳೆ ಬಂದಿದ್ದಕ್ಕೆಲ್ಲ ಸಿಕ್ತು ಅಂತ ಎಲ್ಲೆಲ್ಲೋ ಹೋಗಿದ್ವು ಏನೋ ಗೊತ್ತಿಲ್ಲ. ಮತ್ತು ಇಲ್ಲಿ ಚೋಳಿಕಾಯಿ, ಸಣ್ಣದಾಗಿ ಕೈ ತೋಟ ಐತೆ ಎಲ್ಲ, ಅದನ್ನ ಇಲ್ಲೇ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕರಿಬೇವು ಗಿಡ, ಗೆಣಸು ಹಾಕಿದ್ವಿ, ಭಾಳ ಹಬ್ಬದಕ್ಕೆ ತೆಗೆದುಬಿಟ್ಟಿದ್ದೀವಿ. ಅದನ್ನು ತೋರಿಸ್ತಿದ್ದೆ ಗಿಡನ. ಪುದೀನ ಹಾಕಿದ್ವಿ ಕೆಳಗೆ. ಪುಂಡಿ ಸೊಪ್ಪು ಅಂತಾರೆ, ಬೆಂಗಳೂರು ಸೈಡ್ ಗೋಂಗ್ರ ಅಂತಾರೆ, ಈ ಸೈಡ್ ಪುಂಡಿ ಸೊಪ್ಪು ಅಂತ ಕರಿತೀವಿ. ಚೋಳಿಕಾಯಿ ಗಿಡ. ಇಲ್ಲೊಂದು ಮಾವಿನ ಹಣ್ಣು ಗಿಡ. ಇಷ್ಟು. ಇಲ್ಲಿ ಮೂಲಂಗಿ, ಕೊತ್ತಂಬರಿ ಮತ್ತು ಮೆಣಸಿನ ಗಿಡ ಎಲ್ಲ ಇದ್ವು, ತೆಗೆದಿದ್ದೀವಿ. ಮತ್ತು ಈ ಕಡೆನೂ ಒಂದು ಮಾವಿನ ಗಿಡ, ಬಟ್ಲು ಹೂವು. ಮತ್ತು ಇದು ಗಂಡು ಕಾಳಿಂಗ ಸೊಪ್ಪು ಅಂತಾರೆ. ಹೊಟ್ಟೆಲಿ ಕಿಡ್ನಿ ಸ್ಟೋನ್ ಹಳ್ಳ ಆದರೆ ಅದಕ್ಕೆ ಅಂತಾರೆ. ನಾವೇನೋ ಇದುವರೆಗೂ ತೊಗೊಂಡಿಲ್ಲ, ಅಷ್ಟು ಯಾರಿಗೂ ಹಳ್ಳಾಗಿಲ್ಲ. ಹಾಗಾಗಿ ಕಬ್ಬು, ನಮ್ಮ ಮನೆ ಓಪನಿಂಗ್ಗೆ ಕಬ್ಬು ಇಟ್ಟಿದ್ವಿ. ಆ ಕಡೆ ಈ ಕಡೆ 13 ಹಚ್ಚಿದೆ. ಶಾವಂತಿಗೆ ಅಂತೀವಿ. ಅದು ಸಜ್ಜೆ, ನೀವೇನು ಸಜ್ಜಿ ನವಣೆ ಅಂತಾರಲ್ಲ, ಇದು ಸಜ್ಜೆ. ಮತ್ತೆ ಇದು ಬೋರ್, ನಮ್ಮ ಮನೆಯ ಬೋರ್. ಫಸ್ಟ್ ಬೋರ್ ಇಲ್ಲೇ ಹಾಕ್ತಿದ್ದು, ಇಲ್ಲಿ ಕೆಳಗೆ ಇದಿಷ್ಟು ಹೌಸ್, ಇದು ಬೋರು. ಮತ್ತೆ ಮನೆ ಕಟ್ಸಿದ ಮೇಲೆ ಕೆಲವೊಂದು ಐಟಮ್ ಉಳಿಲೇಬೇಕು. ಆ ಐಟಮ್ ಉಸುಗು. ಅದು ಇಲ್ಲಿ ನಾವು ಬಟ್ಟೆ ಒಗಿತೀವಿ, ಜಾಸ್ತಿ ಬಟ್ಟೆ ಇದ್ದಾಗ. ಮಿಷನ್ ಹಾಕಿದ್ರು ಕೂಡ ಜಾಸ್ತಿ ಬಟ್ಟೆ ಇದ್ದಾಗ, ಮಿಷನ್ ಬರೋಕ್ಕಿಂತ ಮುಂಚೆ ಇಲ್ಲೇ ಒಗಿತಿದ್ದು. ಪೇರಲೆ ಗಿಡ, ಸೀಬೆಕಾಯಿ ಅಂತೀರ. ಮತ್ತೆ ಗೌರಿ ಗಿಡ. ಮತ್ತೆ ನಾವು ಈ ಕಡೆ ಉತ್ತರ ಕನ್ನಡ ಸೊಪ್ಪು ತಳಿಸ್ತೇವೆ. ಸೊಪ್ಪು ತಳಿಸ್ಕೊಂಡು ತಿಂತೀವಿ. ನಮ್ಮ ಹೊಲದಲ್ಲೇ ಸಿಗುತ್ತೆ, ಇಷ್ಟೇ ಸಣ್ಣ ಹೊಲದಲ್ಲೇ ಇಷ್ಟು ಸೊಪ್ಪು ಸಿಗುತ್ತೆ, ಅದನ್ನೇ ಮಾಡ್ತೀನಿ. ಸಕ್ಕರೆ ಗಿಡ, ಇನ್ನೊಂದು ಜಾಂಬು ಅಂತ ಗಿಡ ಅಂತ ಕರೀತಾರೆ. ಸಕ್ಕರೆ ಗಿಡ, ಸಕ್ಕರೆ ಮರನೂ ಆಗ್ಬೋದು. ಇಲ್ಲಿ ಸ್ವಲ್ಪ ಶೋಕಿ ಗಿಡ, ಸೇವಂತಿಗೆ, ಅವರೆಕಾಳು, ನಿಂಬೆ ಗಿಡ ಸ್ವಲ್ಪ ಬತ್ತಿ ಬಿಟ್ಟೈತಿ. ಮಳೆಗೆ ಏನಾದ್ರು ಚೆನ್ನಾಗಾದ್ರೂ ಆಗ್ಬೋದು. ಕಬ್ಬು ನೋಡಿದ್ದಲ್ಲ ಎಲ್ಲರೂ ನಮ್ಮ ಹೋಮ್ ಟೂರ್ ಹೇಗಿತ್ತು ಅಂತ. ಇದು ನಮ್ಮ ಮನೆ, ಹೀಗಿದೆ ನಮ್ಮ ಮನೆ. ಮತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಒಗ್ಗಟ್ಟಿನಲ್ಲೇ ಬಲ ಇದೆ ಅಂತ ಹೇಳಿ. ಯಾಕಂತ ಹೇಳ್ತೀನಿ, ಒಗ್ಗಟ್ಟಿನಲ್ಲಿ ಯಾಕೆ ಬಲ ಇದೆ ಅಂತ ಗೊತ್ತಾಗಿರ್ಬೋದು ಅನ್ಕೊಳ್ತೀನಿ. ಯಾಕಂದ್ರೆ ನಮ್ದು ಕೂಡು ಕುಟುಂಬ ಆಗಿರೋದ್ರಿಂದ, ಎಲ್ಲರೂ ಒಗ್ಗಟ್ಟಿನಲ್ಲಿ ಇರೋದ್ರಿಂದ ಇಷ್ಟೆಲ್ಲ ಸಾಧ್ಯ ಆಗಿದೆ. ಸೊ ಆದಷ್ಟು ನೀವು ಯಾವುದೇ ಮನಸ್ಸಪ್ಪು ಎಲ್ಲರ ಮನೇಲಿ ಬರುತ್ತೆ, ಇಲ್ಲ ಅನ್ನಂಗೆ ಹೇಳಲ್ಲ. ನೀವು ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿರಿ, ನಗ್ನಗ್ತಾ ಇರ್ಬೋದು. ಅದೊಂಥರ ಒಳ್ಳೆ ಫೀಲ್ ಕೊಡುತ್ತೆ. ಮತ್ತೆ ನಾನು ಒಂದ್ ಮಾತು ಹೇಳಿದೆ, ನಮ್ಮ ಅತ್ತೆಯವರು ಇದರಲ್ಲಿ ಇದು ಜನರೇಷನ್ 4ನೇ ಮನೆ ಅಥವಾ 5ನೇ ಮನೆ ಆಗಿರ್ಬೋದು, ಗೊತ್ತಿಲ್ಲ. ಇದೊಂದು ಬಂದು 4ನೇ ಮನೆ. ಯಾಕಂತ ಹೇಳ್ತೀನಿ, ಅವರು ಕಷ್ಟಪಟ್ಟು ಬುಟ್ಟಿ ಹೊತ್ತು ಪಾತ್ರೆ ಮಾಡಿದ್ರಿಂದ, ಅವರು ಸ್ಟಾರ್ಟಿಂಗು ಸೀರೆ ತೊಟ್ಟಿ ಕಟ್ತಾರಲ್ಲ ಆ ತರ ಮನೆ. ಅವ್ರು ಚಿಕ್ಕವರಿದ್ದಾಗ ಸ್ವಲ್ಪ ಮದುವೆ ಆಗಿ ದೊಡ್ಡರಾದಾಗೆಲ್ಲ ಚಪ್ಪರದ ಮನೆ ಅಲ್ವಾ. ನೀವು ಚಪ್ಪರದ ಮನೆ ಹಂಚಿನ ಮನೆ. ಇವ್ರು ಹುಟ್ಟಿದ್ದು ಚಪ್ಪರದ ಮನೆಯಲ್ಲಿ, ಅಂದ್ರೆ ಇವ್ರು 3 ಜನ ಹುಟ್ಟಿದ್ದು. ಬೆಳೀತಾ ಹಂಚಿನ ಮನೆ ಆದ್ಮೇಲೆ ಸಿಂಗಲ್ ಪೇರೆಂಟ್. ನಮ್ಮ ಅತ್ತೆಯವರು ಸಿಂಗಲ್ ಪೇರೆಂಟ್ ಆಗಿ, ಅಂದ್ರೆ ಒಬ್ಬರೇ ಕಟ್ಸಿರೋದು ಅಂತ
ನಮ್ಮನ ಮುಂಚೆ ಇದ್ ಮನೆ ಬಂದ್ಬಿಟ್ಟು ನಮ್ಮ ಅತ್ತೆಯವ್ರು ದುಡಿದು ಕಟ್ಸಿರುವಂತ ಮನೆ, ಅವಾಗ ಸಿಂಗಲ್ ಪೇರೆಂಟ್ ಆಗಿ. ಈಗ ಅವ್ರ ಮಕ್ಕಳು ಇವ್ರ 3 ಜನನು ದುಡಿದು ಕಷ್ಟಪಟ್ಟು ಕಟ್ಸಿರುವಂತಹ ಮನೆ ನಾವೀಗ ತೋರಿಸಿದ ಮನೆ ಆಗಿರುತ್ತೆ. ಆಕ್ಚುಲಿ ಇದ್ರಲ್ಲಿ ನಮ್ಮ ಎಫರ್ಟ್ ಇರೋದಿಲ್ಲ, ನಮ್ಮ ಅಣ್ಣರ ಎಫರ್ಟ್ ತುಂಬಾ. ನಮ್ಮ ಅಣ್ಣವ್ರದ್ದು, ನಮ್ಮ ಇಬ್ಬರು ಅಣ್ಣವ್ರಾಗಿರ್ಬೋದು, ನಮ್ಮ ತಾಯಿ ಅವ್ರ 3 ಎಫರ್ಟ್ ಬಹಳ ಇದೆ ಈ ಮನೆಗೆ. ಮನೆ ಅನ್ನಕ್ಕಿಂತ ಟೋಟಲ್ ನಮ್ಮ ಫ್ಯಾಮಿಲಿಗೆ ಯಾವಾಗಲೂ ಅವ್ರ ಎಫರ್ಟ್ ತುಂಬಾನೇ ಇದೆ. ಹಿರಿಯರು ಹೇಳ್ಕೊಟ್ಟ ದಾರಿಲೇ ನಾವು ನಡೀತೀವಿ. ಸೊ ಅವ್ರು ಹೇಳ್ಕೊಟ್ಟಿದ್ದಾರೆ, ನಾವು ಹಿಂದೆ ಹೋಗ್ತಾನೆ ಇದೀವಿ. ಪ್ರತಿಯೊಂದು ಕುಟುಂಬದಲ್ಲಿ ಸಹಿತ ಹಿರಿಯರು ಹೇಳ್ಕೊಟ್ಟಿದ್ದ ದಾರಿನೇ ನಾವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಕೆಟ್ಟದಂತ್ರ ಯಾರು ಹೇಳೋದಿಲ್ಲ, ಒಳ್ಳೇದಷ್ಟು ಹೇಳ್ತಾ ಇರ್ತಾರೆ. ಸೊ ಆ ಒಳ್ಳೆಯ ಮಾತನ್ನ ಕೇಳೋದನ್ನ ಫಾಲೋ ಮಾಡಿದ್ರೆ ಎಲ್ಲರೂ ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು. ಅದಕ್ಕೆ ಸಾಕ್ಷಿ ನಾವಾಗಿರ್ತೀವಿ. ಹೇಳ್ಕೊಳಕ್ ಒಂದ್ಮೇಲೆ ನಾವು ನಮ್ ಬಗ್ಗೆ ಅಂತ ಹೇಳ್ಕೊಳ್ತಲ್ಲ, ಯಾಕಂದ್ರೆ ಇರೋದನ್ನ ಹೇಳಕ್ಕೆ ಭಯ ಪಡಬಾರ್ದಲ್ಲ. ಸೊ ಅವ್ರು ಹೇಳ್ಕೊಟ್ಟಿದ್ದಾರಲ್ಲಿ ನಾವು ನಡೀತಾ ಇರೋದು, ನಾವು ಈಗೂ ಹೋಗ್ತಾನೆ ಇರ್ತೀವಿ. ಮುಂದ್ ನಮಗ್ ಬಂದ ಮಕ್ಳಿಗೆ ಅವ್ರಿಗೂ ನಾವು ಇದನ್ನೇ ಹೇಳ್ಕೊಡ್ತೀವಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೀಗೆ ಮತ್ತೆ ನಮ್ಮ ಫ್ಯಾಮಿಲಿ ಎಂಟ್ರಿ ಸತ ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.